ವಿಶೇಷವಾದಂತಹ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ನಿಮ್ಗೆ ಏನಕ್ಕೆ ವಿಶೇಷ ಅಂತ ಅಂದರೆ, ನಿಮಗೆ ಗೊತ್ತಿರ್ಬೋದು 2025ನೇ ಇಸ್ವಿಯಲ್ಲಿ 2 ಬಾರಿ ವೈಕುಂಠ ಏಕಾದಶಿ ಬಂತು. ಜನವರಿಯಲ್ಲಿ ಬಂದಂತಹ ವೈಕುಂಠ ಹೋದ ವರ್ಷ, ಇದೇ ವರ್ಷ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ಬಂದಿತ್ತು. ಈಗ ಮತ್ತೆ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಅಂದರೆ ವರ್ಷದಲ್ಲಿ 2 ಬಾರಿ ವೈಕುಂಠ ಏಕಾದಶಿ ಕಂಡಂಥದ್ದು 2025ನೇ ಇಸ್ವಿ. ಇದು ವಿಶೇಷವಾಗಿರುವಂಥ ದಿನ. ಒಂದು ಈ ರೀತಿಯಾದಂಥ ದಿನ ನೋಡಬೇಕು ಅಂದರೆ ನಿಮಗೆ ಸುಮಾರು ವರ್ಷಗಳ ಕಾಲ ಬೇಕು. 30 ವರ್ಷ 40 ವರ್ಷಗಳ ಕಾಲ ಈ ರೀತಿಯಂಥ ವೈಕುಂಠ ಏಕಾದಶಿ ಬರುವಂಥದ್ದು. ನಮಗೆ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡ್ತಿದ್ದೇವೆ, ನಾವು ಅದನ್ನು ಆಚರಣೆಯನ್ನು ಮಾಡ್ತಿದ್ದೇವೆ. ಅಂದರೆ ವರ್ಷದಲ್ಲಿ 2 ಬಾರಿ ವೈಕುಂಠ ಏಕಾದಶಿ ಕಂಡಿದ್ದು 2025ನೇ ಇಸ್ವಿಯಲ್ಲಿ ಜನವರಿ 10ನೇ ತಾರೀಕು ಬಂದಿತ್ತು. ಇದೇ 2025 ಜನವರಿ 10ನೇ ತಾರೀಕು ಬಂದಂತಹ ವೈಕುಂಠ ಏಕಾದಶಿ ಇದೇ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ ಬರ್ತಿದೆ. ಅಂದರೆ ವರ್ಷದಲ್ಲಿ 2 ಬಾರಿ ನಾವು ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೇವೆ. ಅದು ವಿಶೇಷವಾದಂತಹ. ಎಸ್ ಗುರುಗಳೇ.